ಅಬ್ಬಬ್ಬಬ್ಬ ಲ್ಯಾಟ್ರಿ ಯಾಕೆ ಬಿಲ್ಡಪ್ ಹಂಗಾರೆ ನೀವ್ ಹೆಂಗ್ ಕಾಣ್ತಿದ್ರಿ? ನಾನು ಹಂಗೆ ಕಾಣ್ತಿದ್ದೆ ಆಡಪ್ಪ एक बार फिर उससे भी बेहतर 24 कैरेट खरा सोना ಆಡ್ಬೇಕು. ಒಳ್ಳೊಳ್ಳೆ ಪ್ರಸಿದ್ಧವಾದ ಸರಿ ಸಾಕ್ ನಂಗೆ ಮನೋರಂಜನೆವಾದ ತಡ್ರಿ ಬನ್ರಿ ಹೇಳ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಎಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇವತ್ತು ಇನ್ಫ್ಲುಯೆನ್ಸರ್ ಲೀಗಿದೆ, ಕ್ರಿಕೆಟ್ ಮ್ಯಾಚ್ ಇದೆ. ಸೊ ಆಲ್ರೆಡಿ ಟೈಮು 6 ಗಂಟೆ ಆಗಿದೆ. ನಮ್ಮದೇ ಫಸ್ಟ್ ಮ್ಯಾಚ್ ಇರೋದು 7ಗೆ. ಸೊ ಇಲ್ಲಿಂದ ವಿಜಯನಗರ್ಗೆ ಹೋಗ್ಬೇಕು, ವಿಜಯನಗರ ಗ್ರೌಂಡ್ಗೆ. ಅಲ್ಲಿ ಸ್ಟಾರ್ಟ್ ಆಗೋದು ಮ್ಯಾಚು. ಟೈಮ್ ಆಗಿದೆ ಗೈಸ್ ಆಲ್ರೆಡಿ. ಇನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆಡಬೇಕು. ಸೊ ಈ ಜರ್ಸಿಲಿ ಆಡಲ್ಲ, ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಜರ್ಸಿ ಅದಾಕೋತೀನಿ. ಇದು ಲಾಸ್ಟ್ ಮ್ಯಾಚಲ್ಲಿ ಆಡೋದು. ಸೊ ಸುರಭಿ ಬಾ, ಕಣ್ಣೆಲ್ಲ ಉರ್ಕೊಬಿಟ್ಟಿದ್ದಾರೆ ನೈಟ್ ಲೇಟಾಗಿ ಮಲ್ಕೊಬಿಟ್ಟು ಬಂದ ನೋಡಿ ಸುರಭಿ ಅವರು. ನಿಂದು ಅಲ್ಲ ಪಿಂಪಲ್ ಆಗ್ಬಿಡೈತಿಲ್ಲ ಅಂತ. ಏನು ಮಾಡಂಗಿಲ್ಲ ಗೈಸ್. ಯಾರು ನಾನು ಹಿಂಗೆ ಯಾಕ ಮಕ್ಕಣ್ಣ ಹಾಕ್ಲಿ? ಸೊ ಗೈಸ್ ಬನ್ನಿ ಹೋಗುವ, ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಫೀಲ್ಡ್ ಹತ್ರ ರೀಚ್ ಆಗಿದೀವಿ. ಗ್ರೌಂಡ್ ನೋಡ್ತಿದ್ದೀವಿ ಗ್ರೌಂಡ್. ಹೋಗೋಣ. ಸೊ ಬನ್ನಿ ಗೈಸ್ ಹೋಗೋಣ. ಎಲ್ಲ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡುವ. ಅಬ್ಬಬ್ಬಬ್ಬ ಲ್ಯಾಟ್ರಿ ಏನೇನು ಯಾಕೆ ಸಪ್ರೇಟ್ ಆಡಿದ್ರ? ನಾನು ಅದನ್ನೇ ಮಾಡ್ತಿದ್ದೆ ಗೈಸ್. ನಾನು ಉಳಿಸಿದೆ ಗೈಸ್. ನಾನು ಉಳಿಸಿದೆ ಗೈಸ್. ಬಿಡೇನ ಸಪ್ರೇಟ್ ಟೀಮ್ ಆಗಿದ್ದೆ. ಸೊ ನೋಡಿ ಬಾಯ್ ಸ್ಕ್ರೀನ್ ಆಡ್ಲಿಲ್ಲ. ಸೊ ಬನ್ನಿ ಗೈಸ್, ಎಲ್ಲ ಬಂದಿದ್ದಾರೆ ಅನ್ಸುತ್ತೆ. ಸೊ ಹೋಗುವ. ಗ್ರೌಂಡ್ ಅಲ್ಲೆಲ್ಲ ಫುಲ್ಲು ಜಾಕಿಂಗ್ ಮಾಡ್ತಿದ್ದಾರೆ. ಇದು ಪಬ್ಲಿಕ್ ಗ್ರೌಂಡ್ ಅಪ್ಪ. ಇದು 8 ಗಂಟೆ ಗೊತ್ತೆ. ಪಬ್ಲಿಕ್ ಗ್ರೌಂಡ್ ಅಲ್ವಾ, ಅದಕ್ಕೆ ಕ್ಲಿಯರ್ ಆಗಲ್ಲ. ಸೊ ಎಲ್ಲ ಕ್ಲಿಯರ್ ಆಗೋವರ್ಗು ವೇಟ್ ಮಾಡ್ಬೇಕು. ಗೈಸ್ ನಿಮ್ಗೆ ಏನೋ ತೋರಿಸ್ತೀನಿ ನೋಡ್ರಿ. ಸೇಮ್ ಈಗ ಮದ್ವೆ ಮನೇಲೆಲ್ಲ ಊಟ ಬರ್ಸಕ್ಕೆ ಕ್ಯಾಂಟೀನ್ ಅವ್ರು ಬರ್ತಾರೆ ಗೊತ್ತಾ? सेम टू सेम कपड़ा भाई. ಇಲ್ಲ ಬ್ರೋ, ಹಂಗೆ ಕಾಣ್ತಿರೋದು. ನೀನು ಒಂದು 10 ನಿಮಿಷ ಹಂಗೆ ಯಾಕೆ ಬಿಲ್ಡಪ್ ಹಂಗಾರೆ ನೀವ್ ಹೆಂಗ್ ಕಾಣ್ತಿದ್ರಿ? ನಾನು ಹಂಗೆ ಕಾಣ್ತಿದ್ದೆ ನಾವು ಹೆಂಗ್ ಕಂಟಿನ್ಯೂ ಹೇಳ್ದಲ್ಲ ಅವಾಗೇನೆ. ಗೈಸ್ ಬಟ್ ಇವ್ರಾದ್ರ ಹಂಗ ಅಂತಾರೆ, ಹುಡುಗರು ಹಾಕೊಂಡ್ರೆ ಲೈಕ್ ಇದೆಲ್ಲ ಟ್ರೈನ್ ಎಲ್ಲ ಮಾರ್ತಾರೆ ಗೊತ್ತಾ? ಮದ್ದೂರಡೆ 10 ಕಡೆ ಕಂತೀವಿ. ಆಮೇಲೆ ಹಾಕೋಣ ಮ್ಯಾಚ್ ಆಡ್ಬೇಕು. ನಿದ್ದೆನಾ? ಇಲ್ಲ ಮಲ್ಕೋತಿಯಾ? ಸೊ ಗೈಸ್ ಸುರಭಿ ಇಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾಳೆ. ಮ್ಯಾಚ್ ಅಲ್ಲಿ ಅದೇನ ಆಡ್ತಾಳೋ ಗೊತ್ತಿಲ್ಲ, ನೋಡೋಣ. ಆಡಪ್ಪ. एक बार फिर उससे भी बेहतर 24 कैरेट खरा सोना ಆಡ್ಬೇಕಾಗಿರೋದು ಅಲ್ತಾನೆ. ಇಲ್ಲ ಮೇನ್ ಆಡ್ಬೇಕಾಗಿರೋದು ಮ್ಯಾಚ್ ಅಲ್ಲಿ ಆಡ್ಬೇಕಾಗಿರೋದು. ನೋಡುವ ಯಾವ ರೀತಿ ಆಡ್ತಾಳೆ ಅಂತ. ಗೈಸ್ ನೋಡ್ರಿ, ಇವರು ನಮ್ ಟೀಮ್ ಮೆಂಬರ್ ಆಡ್ತಿರೋದು ಟೀಮಲ್ಲಿ. ಮತ್ತೆ ಇವರೊಬ್ರು
ಅದೇನ ಇವರೆಲ್ಲ ಆಡ್ತಾರೆ, ಇವಳೇನ ನಾನು ಆಡಲ್ಲ, ಓಪನ್ ಅಪ್ ಆಗಿ ಹೇಳ್ತೀನಿ. ಇವಳದ್ ಏನ್ ಆಡ್ತಾಳೋ ಗೊತ್ತಿಲ್ಲ. ಹಾ ಹಂಗಾರೆ ಯಾರು ಬೇಡವಾ, ನೀನ್ ಒಬ್ಳೆ ಆಡ್ತೀಯಾ? ಇವಳು ಒಬ್ಳೆ ಆಡ್ಬಿಟ್ಟು ವಿನ್ ಮಾಡಿಸ್ತಾಳ ಅಂತ ಗೈಸ್, ನಾವ್ ಯಾರು ಬೇಡ ಅಂತ. ಆಡಿ ಆಡಿ ಮೇಡಮ್. ಹಾ ಸ್ಪೀಡ್ ಹಾಕ್ಬೇಕಂತ. Dragged on, excellent length, a little bit of movement. ಚೂರ್ ಮೇಲೆ ಇರೋದು ತುಂಬಾ ಖುಷಿ ಆಗ್ತೈತೆ. ಹಾ. ಸೋಲ್ತೀವ ಗೆಲ್ತೀವ ಗೊತ್ತಿಲ್ಲ, ಬಟ್ ನೀವು ಆಡೋದ್ ನೋಡ್ತೀವಿ. ನಮ್ಗೆ ಆಡಕ್ ಬರಲ್ಲ ಬ್ರೋ, ಏನ್ರ ನೀವು ಬಟ್ ಅವರೆಲ್ಲ ಆಡ್ತಾರೆ. ಎರಡು ಈ ಕಡೆ ಇನ್ನೊಂದ್ ಮೂರ್ ಸ್ಕ್ರೀಸ್ ನಿಂದ ಇನ್ನೂ ಬರ್ತಾರ ಸೆಟ್ ಹಾಕೊಂಡು ಹೋಗಕ್ಕೆ. ಅಲ್ಲ ನೀವು ಆಡಕ್ ಬನ್ನಿ, ನಮ್ನ ಗೇಮ್ ಪ್ಲೇ ಎಲ್ಲ ತಿಳ್ಕೊಬಿಟ್ರಿ ಏನ್ ನೀವು? ಇನ್ನೇನ್ ಮಾಡೋದು, ಆಡಕ್ ಬಂದ್ರೆ ಏನೋ ಮಾಡ್ಬೋದು, ಆಡಕ್ ಬರಲ್ಲ. ಪ್ಲಸ್ ಇನ್ನೊಂದ್ ಏನಂದ್ರೆ ನಾನ್ ಆಡಲ್ಲ ಅಷ್ಟೇ, ನಮ್ ಟೀಮ್ ಅಲ್ಲಿ ಆಡ್ತಾರೆ ಎಲ್ಲ. ಆಕ್ಚುಲಿ 12 ಜನಕ್ಕಿಂತ ಜಾಸ್ತಿ ಜನ ಕಾಣಿಸ್ತಾರೆ. ಏ ಬ್ರೋ, ಜರ್ಸಿ ಹಾಕಿರೋರಲ್ಲ ಪ್ಲೇಯರ್ಸ್ ಅಲ್ಲ ಬ್ರೋ. ಅಲ್ವಾ? ಓಯ್ ಬಾ, ಗೊತ್ತಲ್ಲ ಬ್ರೋ ಸುರಭಿ. ಸೈಕ್ ಬ್ರೋ ನೀವು. ಅಲ್ಲ ಮತ್ತೆ ಬ್ರೋ, ಯಾರ್ದು ಫಸ್ಟ್ ಬ್ಯಾಟಿಂಗ್ ನಿಮ್ದಿರಲ್ಲಿ? ನಾವ್ ಆಡ ಅಂತಿದ್ದೆ, ಬಟ್ ನಾವ್ ಆದ್ರಲ್ಲ ಅದಕ್ಕೆ ಬ್ರೋ ಬೇರೆ ಅಲ್ಲ ಕರೆಕ್ಟ್ ಗೈಸ್, ಇವ್ರು ಹೇಳಿದ್ ನಿಜ. ಅದಕ್ಕೆ ನಾನು ಆಡ್ತಿಲ್ಲ, ಇವಳಿಗೆ ಬಿಡ್ಕೊಟ್ಬಿಟ್ಟಿದೀನಿ ಆಡು ಅಂತ. ಆಡ್ತಾರೆ ಬ್ರೋ, ಪರವಾಗಿಲ್ಲ ಆಡ್ತಾರೆ. ಆಡ್ತೀರಾ ನಿಮ್ ಟೀಮ್ ಅಲ್ಲಿ ನೋಡ್ತಾರೆ, ಬಟ್ ಆಡಕ್ ಬಂದ್ರೆ ಚೆನ್ನಾಗಿ ಆಡ್ತಾರೆ. ಅವ್ರ ಲೆವೆಲ್ ಬಂದಾಗ ಆಡ್ತಾರೆ, ಅವ್ರ ಸ್ಟ್ರೆಂತ್ ಇದ್ದಂಗೆ ಆಡ್ತಾರೆ. ಅವ್ರ ಕಂಪೇರ್ ಮಾಡಿದಾಗ ಏನು ಮಾಡಂಗಿಲ್ಲ ಬ್ರೋ, ಇಷ್ಟ ಹೈಟ್ ಇಟ್ಕೊಂಡು ಆಡ್ತಾರಲ್ಲ. ನಿಮ್ ಟೀಮ್ ಆಗ್ಲಿ ನಮ್ ಟೀಮ್ ಆಗ್ಲಿ. ಬ್ಯಾಟ್ ಗಿಂತ ಹೈಟ್ ಇದ್ರೆ ಸಾಕು, ಬ್ಯಾಟ್ ಗಿಂತ ಹೈಟ್ ಇದ್ರೆ ಸಾಕು. ಅಲ್ವಾ? ಹಾನೆಸ್ಟ್ ಆಗಿ ಹಾ, ಇದೇನ್ ಡೈರೆಕ್ಟ್ ಆಗಿ ಹೇಳ್ಬೇಕು. ಗೈಸ್, ನೀವ್ ಸೀರಿಯಸ್ ತಗೊಂಡಿದ್ದೀರಾ ಮ್ಯಾಚ್? ನೀವ್ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಅಲ್ಲ, ನೀವ್ ಯಾವ ಮ್ಯಾಚ್ ಯಾವ ತರ ಗೈಸ್ ಬ್ರೋ ಹೆಂಗ್ ತಗೊಂಡಿದ್ದಾಳೆ ಗೊತ್ತಾ ಮ್ಯಾಚ್? ಹೆಂಗೆ ಏನು ಲೈಕ್ ಈಗ RCB ವುಮೆನ್ಸ್ RCB ಟೀಮ್ ಇದೆಯಲ್ಲ, ನಾನು ಸೈಡ್ ಅಲ್ಲಿ ನಿಂತೀನಿ, ನಾನು ಮಧ್ಯ ಆಗಿಲ್ಲ, ಸೈಡ್ ಅಲ್ಲಿ ನಿಂತಿರೋ. ಅವ್ರಿಗೆ ಬೇಜಾರಾಗ್ಬಿಡುತ್ತಲ್ಲ. ಇವಳು ಹೆಂಗೆ ಟ್ರೀಟ್ ಮಾಡ್ತಿದ್ದಾಳೆ ಅಂದ್ರೆ, ಏನೋ ಒಂದು ವುಮೆನ್ಸ್ ಕಪ್ ಆಡ್ತಿದ್ವಿ RCB ನ ಟೈಪ್ ಆಡ್ತಿದ್ದಾಳೆ, ಬಟ್ ಆಡಲ್ಲ. ನಿಮ್ಮಲ್ಲಿ ಜೋಶ್ ಆದ್ರೂ ಅದೇ, ನಮ್ಮಲ್ಲಿ ಗಿಟಾರ್ ಬಜಾಯಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಏನ್ ಮಾಡೋಣ? ಏನು ಮಾಡಂಗಿಲ್ಲ ಬ್ರೋ. ಹಾ ಬ್ರೋ, ಏನೋ ಎಷ್ಟ್ ಗೊತ್ತಿಲ್ಲ ಬ್ರೋ. 7 ಗಂಟೆಗೆ ಹೇಳಿದ್ರು, 9 ಗಂಟೆ ಆದ್ರೂ ಸ್ಟಾರ್ಟ್ ಆಗಿಲ್ಲ. 9 ಗಂಟೆ ಆದ್ರೂನು. ಸೊ ಬನ್ನಿ ಗೈಸ್ ನಮ್ ಜೊತೆ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನೀವು ಬ್ರೋ, ನಿಮ್ ಟೀಮ್ ಅವರೆಲ್ಲ ಎದುರಿಸ್ತಿದಾರಲ್ಲ ಬ್ರೋ, ಎಲ್ಲ ನಿಮ್ ಇವರು. ಬ್ರೋ ಏನ್ ಬ್ರೋ, ನಿಮ್ ಟೀಮ್ ಅವರೆಲ್ಲ ಬಂದು ಎದುರಿಸಿದಾರೆ. ಯಾರು ಗೊತ್ತಾ ಡೈಲಾಗ್ ಇದು? ಅಲ್ಲಿ ಅವರು ಬನ್ರಿ ಬ್ರೋ ಇಲ್ಲಿ. ನಾನೇನು ಹೇಳ ಒಂದ್ ಅಡ್ವೈಸ್ ಅಂದ್ರು. ಏನ್ ಬ್ರೋ ಅಂದೆ. ಬ್ರೋ ನಮ್ ಟೀಮ್ ಅವ್ರು ಹೊಡೆಯಕ್ಕಿಂತ ಮುಂಚೆ ನೀವು ಆಫರ್ ಕೊಟ್ಬಿಡಿ ಬ್ರೋ ಅಂತ ಹೇಳ್ತಾವ್ರೆ. ಬ್ರೋ ನೋಡ್ರಿ ನಮ್ ಟೀಮ್ ಹೆಂಗ್ ಆಡ್ತಾರೆ ಅಂತ, ಬಟ್ ನಾವ್ ಆಡಲ್ಲ. ಬ್ರೋ ನಿಜ ನೀವು ಆಡ್ತೀರಿ ಅಂತ ಅನ್ಕೊಂಡು ನೋಡ್ತೀನಿ ಬ್ರೋ. ಆಮೇಲೆ ನಿಮ್ಮ ಇವ್ರನ್ನ ಹಿಡ್ಕೊಂಡ್ ಬರ್ತೀನಿ ಬ್ಲಾಗಿಗೆ. ಗೆದ್ರೆ ನಿಮ್ ಬ್ಲಾಗ್ ಅಲ್ಲಿ ಎಷ್ಟು ಕಾಣಿಸ್ಕೊಂತೀವಿ. ಇಲ್ಲ ಬ್ರೋ, ಶರತ್ ಅವರು ಸುರಭಿಯಲ್ಲಿ ಅಂತ ಕೇಳಿದ್ರು, ಯಾರೋ ಒಬ್ರು ಕೇಳಿದ್ರು. ಇಡೀ ಗ್ರೌಂಡ್ ಅಲ್ಲಿ ಯಾರು ಟೊಳ್ಳು ಕಾಣಿಸ್ತಾರೋ ಅವರೇ ಸುರಭಿ. ಸೀರಿಯಸ್ ಅದೇ, ನನ್ಗೆ ಇಡೀ ಗ್ರೌಂಡ್ ಅಲ್ಲಿ ಯಾರು ಟೊಳ್ಳುಕಿದಾರೋ ಅವರೇ ಸುರಭಿ ಅಂತ. ಬ್ರೋ ಏನ್ ಬ್ರೋ ನೀವು ಎಲ್ಲ ನೋಡಿ ಗಾಯ್ಸ್, ಹಾಕೊಳೋದ್ರಲ್ಲಿ ಹುಡುಗರು ಬ್ಯಾಟ್ ಇಸ್ಕೊಡ್ತೀನಿ, ಬ್ಯಾಟ್ ಅದು ನಿಮ್ ಟೀಮ್ ಆ ಟೈಮ್ ಮಾಡಿದ್ರು ಬ್ಯಾಟ್ ಅಂತ ಬಿಡ್ಬೇಡ ಕೈಯಾರ. ಚೆನ್ನಾಗ್ ಆಡಾಯ್ತು. ಆಲ್ ದ ಬೆಸ್ಟ್ ನಿಮ್ಗೂ, ಆಲ್ ದ ಬೆಸ್ಟ್ ಸಿಸ್ಟರ್. ಚೆನ್ನಾಗ್ ಆಡ್ರಿ ಅಪ್ಪ, ನೆಟ್ಟಗ್ ಆಡ್ರಿ. ಹೆಂಗ್ ಆಡ್ಬಿಟ್ಟು ಆಮೇಲೆ ಔಟ್ ಆಗ್ಬಿಟ್ರಿ. ಅಯ್ಯೋ ಬೇಡ, ಆಡ್ಬೇಕಂದ್ರೆ ಎಲ್ರಿ ಸಿಗ್ತದೆ, ನೀವೇ ಕಿತ್ತಾಡ್ತೀರಾ? ಏನೋ ಬೇಡ, ಬಂದ್ಮೇಲೆ ತೆಗಿತೀನಿ. ಆಡು ಫಸ್ಟ್ ನೀನು ಅಲ್ವಾ?
ಸೊ ಫಸ್ಟ್ ಓಪನರ್ ಇವ್ರು ಆಡ್ತಿರೋದು. ನೋಡೋಣ ನಮ್ಮ ಅವ್ರು ಏನ್ ದಬ್ಬ ಹಾಕ್ತಾರೆ. ಇವ್ರು ಆಡ್ತಾರೆ, ಆಗಲ್ಲ ಅಂದಾಗ್ಲೇ ಆಡೋದು, ಆಗುತ್ತೆ ಅಂದ್ರೆ ಆಡಲ್ಲ, ಆಗಲ್ಲ ಅಂದಾಗ್ಲೇ ಹೇಳ್ತಿರೋದು. ಹಾ ಗೊತ್ತಾಯ್ತಾ? ಆಡ್ಲಿಲ್ಲ ಅಂದ್ರೆ ಏನೇನೋ ಏನೋ 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 ಆಡ್ಲಿಲ್ಲ ಅಂದ್ರೆ ಗೈಸ್ ಇವಾಗ ಸುರಭಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಅವರು ಜಾನುವಾರು 12 ರನ್ ಹೊಡ್ತಿದ್ದಾರೆ. ಚೆನ್ನಾಗಿ 14 ಆಯ್ತಾ ಬ್ರೋ? ಬೌಂಡ್ರಿನೇ ಹೋಯ್ತು. ಹಾ ನೋಡೋಣ ಸುರಭಿ ಹೆಂಗ್ ಆಡ್ತಾಳೆ ಅಂತ. ಸುರಭಿ ಫೀಲ್ಡ್ 12 ಅಲ್ಲಿ ಆಡ್ತಿದ್ದಾಳೆ ನೋಡಿ ಗೈಸ್, ಆಡ್ತಿದ್ದಾಳೆ ನೋಡಿ. ನೋಡುಮ್ಮ ಹೆಂಗ್ ಆಡ್ತಾರೆ ಈಗ. ಓ ಹೊಡೀನಿಲ್ಲ ಗೈಸ್, ಅವ್ರು ಬ್ಯಾಟ್ ಇಟ್ಕೊಂಡಿರೋದ್ ನೋಡ್ರಿ. ಆಡ್ಕೊ ನರ್ವಸ್ ಆಗಿದ್ದಾಳೆ ಅನ್ಸುತ್ತೆ. ನೋಡಮ್ಮ ಓಯ್ ಬೇಡ ಬೇಡ ಗೈಸ್ ಇವಾಗ ಸುರಭಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಅವರು ಜಾನುವಾರು 12 ರನ್ ಹೊಡ್ತಿದ್ದಾರೆ. ಚೆನ್ನಾಗಿ 14 ಆಯ್ತಾ ಬ್ರೋ? ಬೌಂಡ್ರಿನೇ ಹೋಯ್ತು. ಹಾ ನೋಡೋಣ ಸುರಭಿ ಹೆಂಗ್ ಆಡ್ತಾಳೆ ಅಂತ. ಸುರಭಿ ಫೀಲ್ಡ್ 12 ಅಲ್ಲಿ ಆಡ್ತಿದ್ದಾಳೆ ನೋಡಿ ಗೈಸ್, ಆಡ್ತಿದ್ದಾಳೆ ನೋಡಿ. ನೋಡುಮ್ಮ ಹೆಂಗ್ ಆಡ್ತಾರೆ ಈಗ. ಓ ಹೊಡೀನಿಲ್ಲ ಗೈಸ್, ಅವ್ರು ಬ್ಯಾಟ್ ಇಟ್ಕೊಂಡಿರೋದ್ ನೋಡ್ರಿ. ಆಡ್ಕೊ ನರ್ವಸ್ ಆಗಿದ್ದಾಳೆ ಅನ್ಸುತ್ತೆ. ನೋಡಮ್ಮ ಓಯ್ ಬೇಡ ಬೇಡ ಅವ್ರ ಯಾರಿಗೆ ಓಡ್ನಿಲ್ಲ ಗೈಸ್. ಸುರಭಿ ನೋಡ ಗೈಸ್, ಈ ಬಾಲ್ ಹೊಡಿತಾಳೆ ಏನು ಅಂತ. ಸಾಕು ಇವಾಗ ಆಡ್ತಾಳೆ ಪಾಪ. ಜಾನುವಾರು ಚೆನ್ನಾಗಿ ಆಡ್ತಿದ್ದಾರೆ. 2 ಓವರ್ ಮುಗೀತು. ಈಗ ಹುಡುಗರು ಆಡೋದು 2 ಓವರ್ಗೆ 17 ರನ್. 17 ಪರವಾಗಿಲ್ಲ. ಸುರಭಿ ಆಡೋದು ಈಗ ನೋಡ್ರಿ ಹೇಳ್ತೀನಿ ಸ್ವಲ್ಪ. 2 ಓವರ್ ಫುಲ್ ಸೂಪರ್ ಮಾಡ್ದಲ್ಲ, ಸಾಕು. ಬೇಡ ಬೇಡ ಸುರಭಿ ಬರಪ್ಪ ಇಲ್ಲಿ ಬಾ. ಸೂಪರ್ ಸೂಪರ್ ಚೆನ್ನಾಗಿ ಆಡಿದ್ರಿ ನೀವು. ಮಾಮ ಬಪ್ಪ ಇಲ್ಲಿ ಬಾಮ್ಮ. ಇಲ್ಲ ಯಾಕೇನಾಯ್ತು? ಬ್ಯಾಟ್ ಸರಿ ಇಲ್ವಾ? ದರ್ಶನ್ ಅವ್ರನ್ನ ಜೈಲ್ಗೆ ಹಾಕಿರೋದ್ಗೆ ಹಿಂಗ್ ಬನ್ನಿ, ಚೆನ್ನಾಗಿ ಗೊತ್ತಿಲ್ಲ ಯಾರು. 9 ವರ್ಷ ಪ್ರಾಕ್ಟೀಸ್ ಐತೆ. ಪ್ರಾಕ್ಟೀಸ್ ಅಲ್ಲ, ಅವ್ರನ್ನ ಪ್ರೊಫೆಷನಲ್. ನಾವು ಫಾರಿನ್ ಪೊಲೀಸ್ ವೆರಿಫಿಕೇಶನ್ ಬಾಂಬೆ ಹಾಕ್ಬಿಡ್ತಾರಂತೆ, ಅದು ಇಲ್ಲಿಗೆ ಹಾಕ್ತಾರಂತೆ ಫಸ್ಟ್. ಬಿಡ್ರಿ, ಆದ್ರೆ ನೀವು ಚೆನ್ನಾಗ್ ಆಡದ್ರಿ. ಈ ವಯ್ಯ ಎಷ್ಟ್ ಮಾಡಿದ್ರನ ಬರೀ ಮಾತಾಡ್ತಾನೆ ಇರ್ತಾರೆ ಅಲ್ವಾ? ಆಧಾರ್ ಕಾರ್ಡ್ ಇದ್ರೆ ಹೋಗ್ಬೋದಲ್ಲ. ರವಿ ನೋಡು, ನಿಮ್ಗಾರ ನಿಮ್ಗೂ ಮತ್ತೆ ಸರಿಯಾಗಿರೋರು ಸಿಕ್ಕವ್ರು. ಏನಕ್ಕ ಸರಿಯಾಗಿರೋರು ನೋಡ್ದ ಸರ್ ಔಟ್ ಆದ್ರು. ಬಾ ಬರ ಪರವಾಗಿಲ್ಲ, ಆಡಿದಿರಿ ಬಿಡಿ ಸರ್. ಏನ್ ಬ್ರಾ ಫೈನಲಿ ರೆಡ್ ಆಗಿ ಹೋಗಿದ್ದಾಳೆ ನೋಡಿ ಗೈಸ್. ಹೆಂಗ್ ರೆಡ್ ಆಗಿ ಹೋಗಿದ್ದಾಳೆ. ಟೊಮೆಟೊ ಅಂತಾರ. ಫಸ್ಟ್ ಮ್ಯಾಚ್ ಗೆದ್ರು ಗೈಸ್, ಕಂಗ್ರಾಚುಲೇಷನ್. ನಾನು ಇಲ್ಲಿದ್ದೆ,
ಆಮೇಲೆ ಇಲ್ಲಿ ಕುತ್ಕೊಂಡು ಅವನು ಅಲ್ಲಿ ತಲೆ ಅಂತ ಅಲ್ಗೋ ಬಂದಿದ್ದ ಮ್ಯಾಚ್ ಗೆದ್ದಿದ್ದಾರೆ. ಅಂತರಲ್ಲೂ ಇವ್ರು ಆಡಿರೋದು ನೋಡ್ಬಿಟ್ಟು ಎಲ್ಲ ಶಾಕ್ ಆಗಿದ್ದಾರೆ. ಮತ್ತೆ ಇವ್ರು ವಿಕೆಟ್ ತೆಗ್ದಿದ್ಕೆ ಇವ್ರು ಆಡಿದ್ಕೆ ಬಾಯಿ ವಿಕೆಟ್ ತೆಗ್ದ್ಬಿಟ್ಟವ್ರು ಅವ್ರು. ಸೊ ಚೆನ್ನಾಗ್ ಆಡ್ರಿ ಹಿಂಗೆ. ನಾಳೆ ಎಲ್ಲ ಮೀಮ್ ಪೇಜಲ್ಲೂ ಜಾನು ಇದೆ. ಹುಡುಗನ ವಿಕೆಟ್ ಪತನ ಮಾಡಿದ ಜಾನು ಅಂತ. ಹಿಂಗೆ ಆಡ್ಬಿಟ್ರೆ ಕೊನೆವರ್ಗುನು ಆಡ್ಬೋದು ಮಸ್ತ್. ವುಮೆನ್ ಆಫ್ ದಿ ಮ್ಯಾಚ್. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಇನ್ನೂ ಒಂದು ಮ್ಯಾಚ್ ಇದೆ 12 ಗಂಟೆಗೆ. ಆ ಮ್ಯಾಚ್ ರವಿ ಬಾಲಿಂಗ್ ನೋಡಿ ಹೆಂಗ್ ಮಾಡಿದಾಳೆ ತೋರಿಸ್ತೀನಿ. ಊರ್ಕೆ ನೋಡಿ ಗೈಸ್, ಏನ್ ಲ್ಯಾಗ್ ಆಗ್ತೈತೆ ಇವಾಗ ನೋಡಿ ಗೈಸ್. ಕುಂಟೆ ಪಿಲ್ಲೆ ಆಡ್ತಾ ಇದ್ಯಾ? ಕುಂಟೆ ಪಿಲ್ಲೆ ಮೇಡಮ್ ನೋಡ್ದೆ, ಲಾಸ್ಟ್ ಬಾಲ್ ಅದು ನೋಡ್ಬೇಕಾಗಿದ್ದು. ಚೆನ್ನಾಗ್ ಹಾಕಿದೆ, ಸೂಪರ್. ಬಟ್ ಓಡ್ ಬಂದ್ ಹಾಕು, ಕುಂಟೆ ಪಿಲ್ಲೆ ಆಡ್ಬೇಡ ಅಷ್ಟೇ. ಕೊಡ್ತಾನೆ ಇರೋದು. ನಮ್ನೆಲ್ಲ ಏನ್ ಮೋಟಿವೇಟ್ ಮಾಡ್ತಾ ಇಲ್ಲ. ಬ್ರೋ ಕಂಗ್ರಾಚುಲೇಷನ್, ಫಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ಸೋತ್ರಲ್ಲ. ಈ ದಿನದ ಸೋಲು. ಇಲ್ಲ ಪಪ್ಪ, ಅವನ ಹೆಲ್ಮೆಟ್ ಹಾಕೊಂಡ್ ಬರ್ತಾವನೆ. ಬಂದ್ಬಿಟ್ಟು ನನಗೆ ಡೈಲಾಗ್ ಹೊಡೆದೋಗಿದ್ದಲ್ಲ ಏನಂತ ಹೇಳ್ದ? ಬ್ರೋ ಬ್ರೋ ವರ್ಕೌಟ್ ಆಗ್ಬಿಡಿ ನಾವೇ ಗೆಲ್ಲೋದು ಅಂತ. ಅದಕ್ಕೆ ಗೆದ್ರೆ ನಾನ್ ಸಿಗಲ್ಲ ಅಂತ ಹೇಳಿದ. ಬಪ್ಪ ಇಲ್ಲಿ ತೆಗಿವ ಹೆಲ್ಮೆಟ್. ಅವ್ರ ತೆಗಿರಿ ಹೆಲ್ಮೆಟ್. ಫಸ್ಟ್ ಮ್ಯಾಚ್ ದೇವ್ರು ಕೊಡೋರ. ಫಸ್ಟ್ ಮ್ಯಾಚ್ ದೇವ್ರು ಕೊಡ್ತೀವಿ, ಪೇಪರ್ನೇ ಕೊಡ್ತೀರಾ ಅಂತ ಏನಿಲ್ಲ ಬಿಡ, ಅದ್ರಲ್ಲೇನೋ ಯಾರು ಗೆದ್ರೇನು, ನಾವು ಗೆದ್ರೆ ಒಂದೇ, ನೀವು ಗೆದ್ರು ಒಂದೇ. ಸುದೀಪ್ ಅವ್ರಿಲ್ಲ ಕಾರ್ ಪಾರ್ಕಿಂಗ್ ಈಗ. ಒಂದ್ ಬ್ರೋ ವಿಡಿಯೋ ಮಾಡ್ಬೇಕು. ಸೊ ಗೈಸ್, ಮ್ಯಾಚ್ ಮುಗಿತು. ನಮ್ ಫಸ್ಟ್ ಮ್ಯಾಚ್ ಆಯ್ತಲ್ಲ, ಪ್ರಮೋಷನ್ ಶೂಟ್ ಇತ್ತು ಗೈಸ್. ಪ್ರಮೋಷನ್ ಶೂಟ್ ಮಾಡೋಣ ಅಂತ ಬಂದು ಈಗ ಕಾಲ್ ಮಾಡ್ಬಿಟ್ಟು ಅವ್ರೇನೋ ಬೇರೆಯವರು ಜಗಳ ಆಡ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಮ್ಯಾಚ್ ಆಡಿದ್ರು ಬಂದ್ರಿ ಅಂತ ಹೇಳಿದ್ದಾರೆ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಅವಳು ಹ್ಯಾಟ್ ತೊಗೊಳಕ್ ಹೋಗಿದ್ದಾಳೆ ಸುರತ್. ಎಷ್ಟೊತ್ತಾಗುತ್ತೆ ನೋಡ್ರಿ. ಎಷ್ಟಿದೆ ಅಂದ್ರೆ ಮುಕ್ಳರೆ, ಅದಕ್ಕೆ ನಾನು ಆಡಕ್ ಹೋಗ್ತಿಲ್ಲ, ಇವರೇ ಆಡ್ತಿದ್ದಾರೆ ಆಡ್ತೀವಿ. ಸೊ ನಾವು ಲೈಕ್ ಒಂದು ಎಂಟರ್ಟೈನ್ ಮಾಡೋಣ. ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ಇಲ್ಲಿ ಲೈಕ್ ಮ್ಯಾಚಿಗೆ ಬಂದ್ಮೇಲೆ ಒಂದು ಇನ್ಫ್ಲೂಯೆನ್ಸರ್ ಮೀಟಪ್ ಆಗ್ಬಿಡ್ತು ಅಂತಾರೆ. ಇನ್ಫ್ಲೂಯೆನ್ಸರ್ ಮೀಟಪ್ ಆಗಿ ಕ್ರಿಕೆಟ್ ಮ್ಯಾಚ್ ಆಗೋ ಥರ ಹಂಗೇನೆ. ಏನು ಮಾಡಂಗಿಲ್ಲ, ಎಲ್ಲ ಪರಿಚಯ ಆಗಿದ್ದಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು. ಬಂದು ಹೋಗೋಣ. ಅದು ಆಲ್ರೆಡಿ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗಿದೆ. ಇವ್ರು ಇಲ್ಲಿ ಆ್ಯಡ್ ತಗೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ನಿನ್ಗೆ ಏನು ಬ್ಲಾಕ್ ಬಿಟ್ರೆ ಬೇರೆ ಕಲರ್ ಇರುವಲ್ಲ ಸುರಭಿ. ರೆಡ್ ಆಗ್ಬಿಟ್ಟೈತೆ ಫೇಸ್ ಎಲ್ಲ ಅಂತ. ನಂದು ರೆಡ್ ಆಗಿದ್ಯಾ? ಜಾಸ್ತಿನಾ ಸ್ವಲ್ಪನಾ? ಹೌದಾ? ಊಟ ಮಾಡಿ ಹೆಂಗಿದ್ಯಪ್ಪ? ನಿದ್ದೆ ಮಾಡ್ತಾರೆ. ನಿದ್ದೆ ಯಾರು ಮಾಡೋದು? ಬಿರಿಯಾನಿ ಗೈಸ್, ಬಿರಿಯಾನಿ ಸಕ್ಕತ್ತಾಗೈತೆ ಗೈಸ್. ಬಿರಿಯಾನಿ ನಮ್ದು ಅಷ್ಟೇ. ಏನು ಇವ್ರ 1 ಅವರ್ ಅಷ್ಟೇ. ನೆಕ್ಸ್ಟ್ ನಿಮ್ಮ ಮ್ಯಾಚ್ ಮಾಡ್ಬೇಕು. ಅಂದ್ರೆ ನೀನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನ್ ಮಾಡ್ಬೋದು? ಮತ್ತೆ ಇವಾಗ ಆಯ್ತಣ ಅಂತ ಕೇಳ್ತೀಯ. ಮದುವೆ ಆಗ್ಬೇಕಾ ಬೇಗ ನಿಂದು? ಜನ್ಸಿಗಳಪ್ಪ ಇವಾಗೆಲ್ಲ ಎಲ್ಲ ಪಾಸ್ ಇದೆ. ಏನೋ ಐತೆ ನಿಂಗೆಲ್ಲ ಏನೂ ಇಲ್ಲ. ಆಮೇಲೆ ನಮಿತ್ ಅಂತಾರ. ಇಲ್ಲಪ್ಪ ಹುಡುಗಿಲ್ಲ. ನೀವ್ ಯಾಕ್ರಿ ನೀವು ನಿಮ್ಗೆ ಸುರಭಿ ಮ್ಯಾಚ್ ಆಡಿದಳು ಅನ್ನೋದಕ್ಕೋಸ್ಕರ ಸಾಕ್ಷಿ ಅಂದ್ರೆ ಏನು ಗೊತ್ತಾ ಗೈಸ್? ವೈಟ್ ಹೋಗಿ ಯಾವ ಕಲರ್ ಆಗೈತೆ? ವೈಟ್ ಶೂ ಹಾಕ ಬಂದಿದ್ಯಾ? ಫೋನ್ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಸೊ ಇವನು ಏನ್ ಹೇಳ್ತಿದ್ದಾನೆ ಅಂದ್ರೆ, ಬ್ರೋ ಏನ್ ಬ್ರೋ ನೀವು ಬ್ಲಾಗೇ ಮಾಡ್ತಿಲ್ವಲ್ಲ ಬ್ಲಾಗರ್ ಲೈಫ್ ಈಸಿ ಅನ್ಕೋಬಿಟ್ಟಿದ್ಯಲ್ವೇನೋ? ಈಸಿ ಇರುತ್ತಾ? ಲೈಟ್ ಆಗಲ್ಲಪ್ಪ, ಸಿಕ್ಕಾಬಿಟ್ಟೆ ಬ್ಲಾಗ್ ಮಾಡಿದ್ವಿ. ಏನ್ ಗೊತ್ತಾ, ನಾವು ಜಾಸ್ತಿ ವಿಡಿಯೋ ಅದನ್ನೇ ಬ್ಲಾಗ್ ಮಾಡುತ್ತಾ. ನೀನು 1 ಅವರ್ 2 ಅವರ್ ಆಗ್ತದೆ. ನೀನು 1 ಅವರ್ 2 ಅವರ್ ಅಲ್ಲಿ ವಿಡಿಯೋ ಮಾಡಿದ್ರೆ ಬೇಕಾಗುತ್ತೆ. ಮೇನ್ ಕ್ಯಾರೆಕ್ಟರ್ ಏನಾಗುತ್ತಾ
ಅವ್ರ ಸೊ ಗೈಸ್ ಒಂದು ನಿಮಿಷ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಮನೆಗೆ ಫೋನ್ ಚಾರ್ಜ್ ಹಾಕಿ ಹೋಗ್ತಿದ್ವಿ ಗೈಸ್ ಮಾತ್ರ ಹೆವಿ ತಲೆಗೆ ಶೂಟ್ ಆಗ್ತಾನೆ ಏನ್ ಮಾಡೋದು ಹಾಕ್ಸ್ಕೊಳ್ಳಬೇಕು 9 ಸ್ಟಾರ್ ಅಂತ ಇರೋದ ಇವಾಗ್ಲೇ ಹಿಂಗೆ ಏನಾ ಹಾ ಸೊ ಬನ್ನಿ ಹೋಗ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಬಂದು ಲಾಕ್ ಕಂಟಿನ್ಯೂ ಮಾಡಿ ನೋಡೋರ್ಲಂತೆ ಗೈಸ್ ನಿಜ ನಂಗೆ ನಂಬಕ್ ಆಗ್ತಿಲ್ಲ ನಾನು ಚಾರ್ಜ್ ಆಗಕ್ಕೆ ಹೋಗಿದ್ದೆ ನಿಜನಾ ನೋಡ್ತೀನಿ ಲೈವ್ ಬರ್ತಿದ್ದಾರೆ ಹಿಂದೆ ಹೊಡ್ಸ್ಕೊಂಡು ಪರವಾಗಿಲ್ಲ ಗೈಸ್ ನೋಡೋಣ ಬೋರ್ ಹೊಡದ್ಲ ಏನ್ ಹೊಡದ್ಲು ಅಂತ ನೋಡ್ತೀನಿ ಅಳ್ತಿದ್ಯಲ್ಲ ಯಾಕೆ ಮತ್ ಪಾರ್ಟಿ ಮಮ್ಮ ಪಾರ್ಟಿ ಸೊ ಗೈಸ್ ಸೆಕೆಂಡ್ ಮ್ಯಾಚ್ ಓಕೆ ಸೆಕೆಂಡ್ ಮ್ಯಾಚ್ ಏನ್ ಬ್ರೋ ಸೆಕೆಂಡ್ ಮ್ಯಾಚ್ ನಾನು ಈ ಮೇಜರ್ ರೀಸನ್ ಲಾಸ್ಟ್ ಓವರ್ ಅಲ್ಲಿ ಕ್ಯಾಚ್ ಬಿಟ್ಟೆ ಸೆಕೆಂಡ್ ಓಕೆ ಆಯ್ತು ಸೊ ಗೈಸ್ ಏನು ಮಾಡಂಗಿಲ್ಲ ಸೊ ಇನ್ನ ಮ್ಯಾಚಸ್ ಇದೆ ಆಡುವ ಇನ್ನ ಮ್ಯಾಚಸ್ ಇದೆ ಅವ್ರು ಉರ್ದೋಗೋರು ನಾನು ಈಗ ಉರ್ಸ್ಬಿಟ್ಟೆ ಏನ್ರಿ ನೀವು ಹಂಗೆ ಹೆಂಗೆ ಅಂತ ಇನ್ನು ಉರ್ದೋಗ್ಬಿಟ್ಟಿದ್ರು ಸೊ ಇನ್ನ ಮ್ಯಾಚಸ್ ಐತೆ ಬನ್ನಿ ಮನೆಗೆ ಹೋಗ್ಬಿಟ್ಟು ನೈಟ್ ಇದೆ ಮ್ಯಾಚ್ ಬಿಡ್ರಿ ಸೂಪರ್ ಅನ್ನಚ್ಚಿ ನಮ್ಗೆ ಇರ್ಲಿಲ್ಲ ಅಲ್ಲ ಕಳಿಸ್ತಾರ ಬ್ಯಾಟಿಂಗ್ ಅಂತ ಅನ್ಕೊಂಡಿರ್ತಾರ ಅಲ್ಲ ಏನ್ ಬ್ರಾ ಈ ನನ್ ಮಗ ಯಾಕೆ ನನ್ ಕಳಿಸ್ತಾವ ಅನ್ಕೊಂಡ್ ಹೋಗಿರ್ಬೇಕು ತಾನೆ ಬನ್ರಿ ಫೈನ್ ಇನ್ನು ಎಷ್ಟು ಓವರ್ ಐತಿ ಇನ್ನ 2 ಓವರ್ ಇತ್ತು 2 ಓವರ್ ಇತ್ತು ಗೈಸ್ ಇನ್ನ ಆಗಿದ್ದೀರಾ ಸೂಪರ್ ಬಿಡು ಬ್ರೋ ಸೂಪರ್ 3 6 ನಿಮ್ ತಲೆ ಕಾಣಿಸ್ತಾ ಸೈಡ್ ಬರ್ತೀರಾ ನಿಂಗೆ ಸೊ ಗೈಸ್ ಎಲ್ಲಾರ್ಗು ಕೂಳೆ ಕೊಡ್ಕೊಂಡು ಕ್ವೆಶನ್ ಕೇಳ್ಕೊಂಡಿದ್ರಲ್ವಾ ತೇಜು ಅವರು ಸೊ ಇವಾಗ ನಾನು ಇವ್ರಿಗೆ ಕ್ವೆಶನ್ ಕೇಳ್ತಿದ್ದೀನಿ ಬ್ರೋ ಕ್ವೆಶನ್ ಏನೂ ಇಲ್ಲ ಏನಿಲ್ಲ ಬ್ರೋ ಕ್ವೆಶನ್ ಬಂದ್ಬಿಟ್ಟು ಸೊ ನೀವಿದ್ದೀರಲ್ಲ ನೀವೇನಕ್ಕೆ ಇಷ್ಟು ಇತಿಹಾಸದಲ್ಲಿ ಎಷ್ಟು ಎಂತೆಂತಹ ಒಳ್ಳೊಳ್ಳೆ ಪ್ರಸಿದ್ಧವಾದ ಮನೋರಂಜನೆವಾದ ಬಂದ್ರಿ ಹೇಳ್ತೀನಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಅರ್ಥ ಆಯ್ತಾ ಅಷ್ಟೊಂದು ವಿವಿಧವಾದ ಹೆಸರುಗಳಿದೆ ನೀವ್ಯಾಕೆ ಬ್ರೋ ನನ್ನ ಹೆಸರು ಇಟ್ಕೊಂಡ್ರಿ ಆಕ್ಚುಲಿ ಹೆಸರಲ್ಲಿ ಅದು ಆಕ್ಚುಲಿ ಹೆಂಗೆ ಬಿಡ್ರಿ ನಿನ್ನ ಅದ್ ಹೆಂಗೆ ಅಂದ್ರೆ ನಾನ್ ಹುಟ್ಟಿದಾಗ ನಮ್ ಫ್ಯಾಮಿಲಿ ಏನೋ ಸ್ವಲ್ಪ ಬೆಳಕ್ ಬಂದಂಗ ಐತೆ ಅನ್ಸುತ್ತೆ ಬೆಳಕು ಬೆಳಕ್ಲೆ ಇನ್ನೊಂದು ಅರ್ಥ ಹುಡುಕ್ಬೇಕು ಅಂತ ತಾ ಅಂತ ಸ್ಟಾರ್ಟ್ ಮಾಡಿದ್ರು ತಾ ಅಂತ ಹುಡುಕ್ತಾ ಯಾವ ಹೆಸರು ಸಿಕ್ತೋ ಗೊತ್ತಿಲ್ಲ ಬ್ರೋ ತೇಜ್ ಅಂತ ಆದ್ರೆ ನನ್ನ ಹೆಸರು ಹಾಕಿದ್ಮೇಲೆ ನಾವ್ ಅಮ್ಮ ದಿನ ಬೈತಾ ಇರ್ತದೆ ನೀನ್ ಬಂದ್ಮೇಲೆ ಎಲ್ಲ ಹೋಯ್ತು ಕಣ ಅಂತ ಅದ್ ಹೆಂಗೋ ಗೊತ್ತಾಗ್ತಾ ಇಲ್ಲ ಬ್ರೋ ಏನಾಗೈತಂತೆ ನಮ್ಮ ಅಣ್ಣ ಇದ್ದಾಗ ನಾವ್ ಕಾರಲ್ಲಿ ಓಡಾಡ್ತಾ ಇದ್ವಂತೆ ನಾನ್ ಬಂದ್ಮೇಲೆ ಕಾರ್ ಮಾಡ್ಬಿಟ್ರಂತೆ ಇವಾಗ ಕಾಲಲ್ಲಿ ಓಡಾಡ್ತಾ ಇದೀರಾ ಅಂತ ಇದೆಲ್ಲ ಕ್ವಶನ್ ಗೈಸ್ ಈಗ ನೀವು ನನಗೆ ಕೇಳಿದ್ರಲ್ಲ ಇದೆಲ್ಲ ಕ್ವಶನ್ ಸುಮ್ನೆ ಸಿಂಪಲ್ ಕ್ವಶನ್ ಸೊ ಏನಂದ್ರೆ ಈಗ ಕೇಳ್ತಿದ್ರಲ್ಲ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಸೊ ಅದನ್ನ ನಿಮ್ಗೆ ಏನು ಕೇಳ್ಬೇಕು ಅನಿಸ್ತು ಯಾಕೆ ಕೇಳ್ಬೇಕು ಅನಿಸ್ತು ಅಂದ್ರೆ ಇದು ಕೊಡೋ ನನ್ಗೆ ಅನ್ಸೋ ಪ್ರಕಾರ ಏನಂದ್ರೆ ಇವ್ರು ನೆಮ್ಮದಿಯಾಗಿಲ್ಲ ಅದಕ್ಕೆ ಕೇಳಿರೋದು ಇಲ್ಲ ಇದಕ್ಕೆ ಯಾರ್ಯಾರು ಏನೇನ್ ಆನ್ಸರ್ ಕೊಡ್ತಾರೋ ಅದೇ ಅವ್ರ ಜೀವನದಲ್ಲಿ ಲೋಪವಾಗಿರುತ್ತೆ ಅಂತ ಅದನ್ನ ತಿಳ್ಕೊಬೇಕು ಅಂತ ಕೇಳಿದೆ ಅಷ್ಟೇ ಲೋಪ ಅದೇ ನಾವು ಜೀವನದಲ್ಲಿ ಏನ್ ನೀಡಿದ್ಯೋ ಅದನ್ನೇ ನೆಮ್ಮದಿ ಕೊಡ್ತಾ ಇರ್ತೀವಿ ಸೊ ಅದನ್ನೇ ಏನೇನ್ ಮಾಡ್ತಿದ್ರ ನಿಮ್ದು ಸಿಕ್ಕಿದ್ಯಾ ಬ್ರೋ ಅದ್ ಅಬ್ಸಲ್ಯೂಟ್ ಅಲ್ವೇ ಅಲ್ಲ ಬ್ರೋ ಎಲ್ಲ ಸಿಕ್ಕಿದ್ರೆ ಏನೋ ಒಂದ್ ಸ್ಟಾರ್ಟ್ ಆಗುತ್ತೆ ಕೊರತೆ ಅವಾಗ ಅದನ್ನ ಹುಡಿಕೊಂಡು ಹೋಯ್ತೀವಿ ಇವಾಗ ನಾವ್ ಹತ್ರ ಕಾರ್ ಇದೆ ಅಂದ್ರೆ ಕಾಸು ಹುಡಿಕೊಂಡು ಹೋಯ್ತೀವಿ ಕಾಸು ಇದೆ ಅಂದ್ರೆ ಲವ್ ಹುಡಿಕೊಂಡು ಹೋಯ್ತೀವಿ ಲವ್ ಇದೆ ಅಂದ್ರೆ ಇನ್ನೊಂದು ಕನೆಕ್ಷನ್ ಫ್ಯಾಮಿಲಿ ಬಾಂಡಿಂಗ್ ಹುಡಿಕೊಂಡು ಹೋಯ್ತೀವಿ ಎಲ್ಲ ಇದ್ರೆ ಜಾಸ್ತಿನೇ ಇರಲ್ಲ ಮತ್ತೆ ಝೀರೋ ಬರ್ತೀವಿ ಸೂಪರ್ ಗೈಸ್ ಚೆನ್ನಾಗಿ ಥಿಂಕ್ ಮಾಡಿ ಕೇಳಿದ್ದಾರೆ ಸೊ ನಾನ್ ಸುಮ್ನೆ ಕಾಲ್ ಹೇಳಿದೆ ಸಾರಿ ಇವ್ರು ಹೇಳಿದ್ರಲ್ಲ ಸೊ ಇವ್ರ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ ಏನ್ ನನ್ ಕಾಲ್ ಹೇಳಿದ್ದಾರೆ ಅಂತ ಇಲ್ಲ ಬ್ರೋ ಇಲ್ಲ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಬ್ರೋ ಏನ್ ನಾಟಕ ಮಾಡ್ತಿರೋದು ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ
ಇವಾಗ ಸಹಿ ಕೊಟ್ಟಿದ್ದೀವ್ರು ಅಲ್ಲ. ನಮ್ಗೂ ಆಗ್ಲ ಹಂಗೆ ಮಾಡಿದ್ರಪ್ಪ. ಯಾಕೆ ಬ್ಯಾಗ್ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಬ್ಯಾಗ್ ಇಟ್ಕೊಂಡು ಓಡ್ತಾ ಇದ್ದೀರಾ? ಅವ್ರಿಗೆ ಮನೆಗೆ ಹೋಗೋ ಆಸೆ ಜಾಸ್ತಿ. ಬ್ರೋ ಇದು ಹೆಂಗಾಗ್ಬಿಡ್ತು ಅಂದ್ರೆ ಕ್ರಿಕೆಟ್ ಮ್ಯಾಚ್ ಆಗಿಲ್ಲ, ಒಂಥರ ಲೈಕ್ ಇನ್ಫ್ಲುಯೆನ್ಸರ್ ಮೀಟಪ್ ಆದಂಗ ಆಗ್ತಾ ಇದೆ ಅಲ್ಲ. ವೆರಿ ಹ್ಯಾಪಿ ಫಾರ್ ದಟ್ ಅಲ್ಲ ತೇಜ್ ಬ್ರೋ ಜೊತೆಗೆ ಯಾರೋ ಮಿಸ್ಸಿಂಗ್ ಇರ್ಬೇಕು ಬ್ರೋ. ಹೌದು, ನೀವೇ ಬ್ರೋ ಬನ್ನಿ ಜೊತೆ ಬನ್ನಿ. ಹಾ ಗೊತ್ತಾಯ್ತು ಬ್ರೋ. ಅಲ್ಲಿದ್ದಾರೆ ನೋಡ್ರಿ ಮಿಸ್ಸಿಂಗ್ ಇರೋರು ಅಲ್ಲಿ. ಇಲ್ಲ ಬ್ರೋ, ಕರೆಕ್ಟ್ ತಾನೆ? ನೀವೇನ್ ಹೇಳಿದ್ರು ಕರೆಕ್ಟ್ ಅಣ್ಣ. ಯಾರು ಏನ್ ಹೇಳಿದ್ರು ಏಯ್ ಪಾಪ ಅಣ್ಣ ನಿನ್ನೆ ನಾನು ಚಪ್ಪಲಿ ಬೇಕು ಅಂತ ಕೇಳಿದೆ. ನಾನು ನಿನ್ನೆ ಅಣ್ಣ ಇಲ್ಲ ಇದೆಲ್ಲ ಹೇಳ್ಬೇಕು. ಡಿಸ್ಟರ್ಬ್ ಮಾಡಕ್ಕೆ ಮಾತಾಡ್ಬೇಕು ನೋಡಿ ಅಣ್ಣ, ಮೈಕಿಲ್ ಆಯ್ತಲ್ಲ. ನನಗೆ ನಿನ್ನೆ ಅಣ್ಣ ಕ್ರಾಕ್ಸ್ ಯಾವ್ದಣ್ಣ ಅಂತ ಕೇಳಿದ್ದಷ್ಟೇ. ಬೆಳಗ್ಗೆ ಎಲ್ಲ ಕ್ರಾಕ್ಸ್ ತಂದು ಕೊಡ್ತು. ಹೌದು, ಓಕೆ. ದೊಡ್ಡ ಗುಣ ನಮ್ ಅದೇ ಇದು ಹೇಳ್ಕೊಡ್ತಿತ್ತು. ಸಿಕ್ಕಂಗಿದ್ರೆ ಪಕ್ಕ ಕೊಡಿಸ್ತಾ ಇರ್ಲಿಲ್ಲ. ಸಿಕ್ತಿಯಾ ಇವಾಗ ಸಿಕ್ಕ ನೆಕ್ಸ್ಟ್ ಯಾಕೆ ಸಿಕ್ಕ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾಳೆ ಹೋಗ್ತಾ ಇದೀರಿ ನಮ್ ಬ್ಲಾಗ್ ಅಲ್ಲಿ. ಹಂಗಾರೆ ಇದೆ ಅಂತ ಆಯ್ತಲ್ಲ ಬ್ರೋ. ಆಕ್ಟಿಂಗು ಟೈಮಿಂಗು ವ್ಯತ್ಯಾಸ ಇದೆ ಬ್ರೋ. ಆಕ್ಟಿಂಗು ಟೈಮಿಂಗು ವ್ಯತ್ಯಾಸ ಇದೆ. ನಿಮ್ ಪ್ರಕಾರ ಇವ್ರ ಹುಡುಗಿ ಯಾರಾಗಿರ್ಬೋದು? ನನ್ ಪ್ರಕಾರ ಅಲ್ಲ, ನನ್ ಪ್ರಕಾರ ಹೇಳಲ್ಲ, ಬೇಜಾರ್ ಮಾಡ್ಕೋಬೇಡ್ರಿ ಬ್ರೋ. ನಾನ್ ಹೇಳ್ತಿರೋದು ಆಡಿಯನ್ಸ್ ಪ್ರಕಾರ. ಆಡಿಯನ್ಸ್ ಪ್ರಕಾರ ಎಲ್ರಿಗೂ ಅರ್ಥ ಆಯ್ತದೆ, ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ನನ್ ಪ್ರಕಾರ ನಾನು ಹೇಳ್ತಿಲ್ಲ, ಅದನ್ನ ಆಡಿಯನ್ಸ್ ಪ್ರಕಾರ ಹೇಳಿರೋದು ಅಷ್ಟೇ. ಲೈಫ್ ಅಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ ಬ್ರೋ. ನೀವು ನನ್ನ ಪಾರ್ಟ್ನರ್ ಯಾಕೆ ಇಟ್ಕೊಂಡಿದ್ದೀರಾ? ಪಾರ್ಟ್ನರ್ ಅಲ್ಲ, ತಮ್ಮ. ದಿಸ್ ಇಸ್ ಮೈ ಪಾರ್ಟ್ನರ್. ಸರಿ ಬ್ರೋ, ಯು ಆರ್ ಮೈ ಪಾರ್ಟ್ನರ್. ಓಕೆ ಬ್ರೋ, ಓಕೆ. ಆದ್ರೆ ಯಾರೋ ಒಬ್ರು ಮಿಸ್ಸಿಂಗ್ ಬ್ರೋ. ಇವ್ರ ಪಾರ್ಟ್ನರ್ ಹುಡುಗ ಅಂದ್ರೆ ನಮ್ಮ ಪಾರ್ಟ್ನರ್ ಹುಡುಗ ಅಂತಾನೆ ಇರ್ಬೇಕು. ಇಲ್ಲ ಹುಡುಗಿ ಆಗಿರ್ಬೋದು. ಓದ್ಬಿಡ್ತೀನಿ. ಇದು ನಮ್ಮ ಪಾರ್ಟ್ನರ್ ಅಷ್ಟೇ. ಐ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಸ್ವಲ್ಪ ಎಲ್ಲ ಡೈರೆಕ್ಟ್ ಆಗಿ ಯಾರು ಏನು ಆಗಿದೆ ಡೈರೆಕ್ಟ್ ಆಗಿ ಯಾರು ಪಾರ್ಟ್ನರ್ ರಿವೀಲ್ ಮಾಡಲ್ಲ. ಅವ್ರದೇ ಆದ ಪ್ಲಾನ್ಸ್ ಇರುತ್ತೆ, ಹಿಂಗ್ ರಿವೀಲ್ ಮಾಡ್ಬೇಕು ಅಂತ ಟೈಮಲ್ಲಿ ಮಾಡ್ತಾರ ಅವ್ರೆ. ಹಂಗೇನಾದಿದ್ರೆ ನನ್ ಕಡೆ ಏನ್ ಹೇಳ್ತಾರೆ? ನನ್ನ ಕಡೆ ಕಂಗ್ರಾಚುಲೇಷನ್. ನಮ್ ಕಡೆಯಿಂದ ಕಾಂಗ್ರೆಸ್. ಒಂದ್ ಮಾತು ಹೇಳಕ್ ಆದ್ರೂ ಒಂದ್ ಹೇಳ್ದಾಗ ನಾವು ಒಪ್ಕೊಂಡಾಗ್ಲ ನಾನು ಹೇಳ್ದಂಗೆ ಕರೆಕ್ಟ್. ಆದ್ರೂ ಯಾರೋ ಮಿಸ್ಸಿಂಗ್. ಗೈಸ್ ಯಾರು ಮಿಸ್ಸಿಂಗ್ ಅಂತ ಗೊತ್ತಾಗಿರ್ಬೋದು. ನನಗೆ ಗೊತ್ತಿಲ್ಲ ಗೈಸ್, ನಿಮಗೆ ಗೊತ್ತಿರ್ಬೋದು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲಪ್ಪ ಹೇಳಿಸ್ಬೇಕು ಅಂತ ನನಗೆ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ ನಿಮ್ ಬಾಯಿಂದ ಕೇಳಕ್ ನಂಗೆ ಇಷ್ಟ ಬ್ರೋ. ನನ್ ಬಾಯಿಂದ ತುಂಬಾ ವಯಸ್ಸಿದೆ, ತುಂಬಾ ಟೈಮ್ ಇದೆ, ಅಚೀವ್ ಮಾಡೋದು ತುಂಬಾ ಇದೆ. ನಾನು ನೆಮ್ಮದಿ ಹುಡುಕ್ತಾ ಇದ್ದೀನಿ. ಗೈಸ್ ನೋಡಿದ್ರಲ್ಲ, ನೆಮ್ಮದಿ ಕ್ವೆಶ್ಚನ್ ಕೇಳೋರೆ ನೆಮ್ಮದಿ ಹುಡುಕ್ತವ್ರ. ಇನ್ನ ಸೊ ಗೈಸ್ ಯಾವ ಸಲ ಮ್ಯಾಚ್ ಆದ್ರೂ ಬರೀ ಜಗಳನೆ ಗೈಸ್. ನೋಡ್ರಿ ಬ್ರೋ, ಜಗಳ ಆಡ್ಕೊಂಡು ಹೋಗೋದಲ್ಲ ಗೈಸ್ ಯಾವಾಗ. ಬೆಳಗ್ಗೆ ಏನ್ ಹೇಳಿದ್ರು ಇವಾಗ ಆಗ್ತಾ ಇದೆ ಅಲ್ವಾ? ನಮ್ ಲಾಯರ್ ನಿಲ್ಸೋಣ. ಏನು ಮಾಡಂಗಿಲ್ಲ, ಜಗಳ ಹಾಗೆ ಅದು ಕಿತ್ತಾಡ್ತಾರೆ. ಊಟ ಹಾಕೊಂಡ್ಬಂದ್ರೆ ಬ್ರೋ ಗೈಸ್, ಪ್ರಕಾಶ್ ಬ್ರೋ ನನ್ಗೋಸ್ಕರ. ಏನ್ ಮಾಡಿದಾರೆ? ಟೆಸ್ಟ್ ಮಾಡಿದಾರೆ, ಊಟ ಚೆನ್ನಾಗೈತಾ ಇಲ್ವಾ, ಎಲ್ಲರೂ ಐತಾ ಇಲ್ವಾ ನೋಡಿ. ನಿಮ್ದು ತಾಯಿ ಗುಣ. ಥ್ಯಾಂಕ್ ಯು ಬ್ರೋ, ಚೆನ್ನಾಗಿತ್ತು ಬ್ರೋ. ನನ್ನ ಬಿಟ್ಟು ಪೊಲೀಸ್ ಅವ್ರ ಎಂಟ್ರಿ ಆಯ್ತು ನೋಡಿ, ಜಗಳ ಆಡೋದಕ್ಕೆ. ಪೊಲೀಸ್ ಮಾಡನೂ ಇಲ್ಲ, ಪೊಲೀಸ್ ಬಂದವ್ರು. ಹೈ ಗಾಯ್ಸ್, ಇವಾಗ ಜಸ್ಟ್ ಮನೆಗೆ ಬಂದು ಸೊ ಮ್ಯಾಚ್ ಇಂದ ಲೈಟ್ ಆನ್ ಮಾಡಿಲ್ಲ, ಒಂದು ಮ್ಯಾಚ್ ಇಂದ ಇವಾಗ ಮನೆಗೆ ಬಂದ ಗೈಸ್. ಜಗಳ ಆಡ್ಕೊಬಿಟ್ಟು ಮ್ಯಾಚ್ ಪೋಸ್ಟ್ಪೋನ್ ಆಯ್ತು. ಸೊ ಅಲ್ಲೇನೇನೋ ಜಗಳ ಆಯ್ತು ಗೈಸ್, ಅದರಿಂದ ಮ್ಯಾಚ್ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಸೊ ನಾಳೆ ಆಡ್ಬೇಕು. ಪೊಲೀಸ್ ಎಲ್ಲ ಬಂದ್ರು. ಸೊ ಅದನ್ನ ಬ್ಲಾಗ್ ಅಲ್ಲಿ ನೋಡಿದೀರಾ. ಆಫ್ ಮಾಡು, ಕೈಯ ಅಂತ ಆನ್ ಮಾಡಬೇಡ. ಬ್ಲಾಗ್ ಅಲ್ಲಿ ನೋಡಿದೀರಾ ಪೊಲೀಸ್ ಎಲ್ಲ ಬಂದಿದ್ದು. ಸೊ ಚೆನ್ನಾಗಿತ್ತು ಗೈಸ್ ಇವತ್ತಿನ ಡೇ. ಇದು ಒಂದು ಯಾವ ತರ ಇತ್ತು ಅಂದ್ರೆ ಕ್ರಿಕೆಟ್ ಮ್ಯಾಚ್ ಆಗಿರ್ಲಿಲ್ಲ, ಒಂಥರ ಇನ್ಫ್ಲುಯೆನ್ಸರ್ ಮೀಟಪ್ ತರ ಇತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸುರಭಿನೂ ತುಂಬಾ ಎಂಜಾಯ್ ಮಾಡಿದ್ದಾಳೆ. ಎಂಜಾಯ್ ಮಾಡಿದ್ಯಪ್ಪ? ಸುಸ್ತಾಗಿ ಹೋಗಿದ್ದಾಳೆ ಗೈಸ್. ನಂಗೆ ಲಿಟ್ರಲಿ ಮಾತಾಡಕ್ಕೂ ಆಗ್ತಿಲ್ಲ, ಎನರ್ಜಿ ಹೋಗ್ಬಿಟ್ಟಿದೀನಿ ನಾನು.
ಓಡಾಡಿ ಇಡೀ ಗ್ರೌಂಡ್ ಪೂರ್ತಿ ಎಲ್ಲ ನಾನು ಓಡಾಡ್ಕೊಂಡು ನೋಡ್ಕೊಂಡು ಸೈಕ್ ಆಗಿತ್ತ. 2 ಮ್ಯಾಚ್ ಗೆದ್ದಿದ್ದ ಆಮೇಲೆ ಗೈಸ್ ಆಲ್ಮೋಸ್ಟ್ ಬಂದಿರೋ ಬ್ಲಾಗಲ್ಲಿ ಬಂದಿರೋ ಕಾಮೆಂಟ್ಸ್ ಅಲ್ಲಿ ಜಾಸ್ತಿನೇ ಡೈಲಿ ಬ್ಲಾಗ್ ಪೋಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಮಾಡಿಲ್ಲ ಅಂತ. ಇನ್ಮೇಲಿಂದ ಡೈಲಿ ಬ್ಲಾಗ್ ಪೋಸ್ಟ್ ಆಗುತ್ತೆ. ಶಪಥ ಮಾಡಿ ಹೇಳ್ತಾ ಇದ್ದೀವಿ. ಸೊ ನೋಡಿ ಅಂದ್ರೆ ಲೈಕ್ ಎಡಿಟರ್ ಬಂದಿದ್ದಂತಲ್ಲ ಗೈಸ್, ಎಡಿಟರ್ ಬಂದಿದ್ದಾರೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಡೈಲಿ ಬ್ಲಾಗ್ ಬರ್ತಿದ್ದೆ, ಒಳ್ಳೆ ಕಾಂಟೆಂಟ್ ಕೊಡ್ತಿರ್ತೀನಿ. ಮತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಮಾಡ್ಬಿಡು. ಸೊ ಬ್ರೋ ಬಾಯ್ ಮಾಡಿದ್ರ ಹಿಂಗೆ ಎಲ್ಲ ಬಾಯ್. ಸುಸ್ತಾಗ್ಬಿಟ್ಟ. ಓಕೆ.